ಮೇಡಮ್, ಈಗ ಸರ್ರು ಅಂದ್ರೆ ಉಪ್ಪಿ ಸರ್ರು ಮುಖ್ಯಮಂತ್ರಿ ಆಗ್ಬೇಕು ಕರ್ನಾಟಕಕ್ಕೆ ಅನ್ನೋದು ತುಂಬಾ ಅವರ ಅಭಿಮಾನಿಗಳ ಕೂಗು ಕೂಡ ಹೌದು. ಸೊ ಸರ್ ಅದಕ್ಕೆ ಯಾವ ತರ ಪ್ರಯತ್ನ ಪಡಬಹುದು? ಯಾಕಂತಂದ್ರೆ ಈಗ ಅವರು ಒಂಥರ ಒಂಟಿ ಸಲಗ. ಈಗ ನೋಡಿ ಕೆಳಗಡೆಯಿಂದ ಅಂದ್ರೆ ಅವ್ರೀಗ ಬಿತ್ತಿರೋ ಬೀಜದ ತರ. ಸೊ ಈಗ ಪುಟಿದೇಳ್ಬೇಕು ಅಂದ್ರೆ ಬಹಳ ಕಷ್ಟ, ಬಟ್ ಅದು ಹೆಮ್ಮರ ಆಗೇ ಆಗುತ್ತೆ ಅಂತ ತುಂಬಾ ಜನರ ಆಶಯ ಕೂಡ ಇದೆ. ಸೊ ಸರ್ ಯಾವ ತರ ಫೋಕಸ್ ಮಾಡಬೇಕು ಅಂದ್ರೆ ಪ್ರಜಾಕೀಯ ಪಕ್ಷವನ್ನ ಇನ್ನಷ್ಟು ಬಲಿಷ್ಠಗೊಳಿಸಬೇಕು ಅಥವಾ ಅದನ್ನ ಆ ಪಕ್ಷವನ್ನ ಕಟ್ಟಬೇಕು ಅಂತಂದ್ರೆ ಇನ್ನು ಯಾವ ತರ ಫೋಕಸ್ ಮಾಡ್ಬೇಕು? ನಮ್ಗೆ ಆಸೆ ಇತ್ತು ಅವ್ರು ರೆಪ್ರೆಸೆಂಟ್ ಆಗಿ ಬರ್ಲಿ ಅಂತ, ಅವರು ಬರ್ಲಿ ಅಂತ. ಬಟ್ ಇಫ್ ಅವ್ರಿಗೆ ಆಸೆ ಇಲ್ಲ ಅಂದ್ರೆ ಅದು ಕಷ್ಟ. ಅವ್ರು ಏನೋ ಹೇಳ್ತಿದ್ರೆ ಜನ ಬರ್ಬೇಕು, ಯಾರ್ಯಾರಲ್ಲಿ ಲೈಕ್ ಯಾರ್ಯಾರಿಗೆ ಕ್ವಾಲಿಟೀಸ್ ಇದೆ, ಯಾರ್ಯಾರಿಗೆ ಆಸೆ ಇದೆ, 100% ಕಮಿಟ್ಮೆಂಟ್ ಇದೆ, ಅವ್ರು ಬರ್ಬೇಕು. ಸೊ ನೋಡೋಣ. ಬಟ್ ಹಿ ಈಸ್ ವರ್ಕಿಂಗ್ ಆನ್ ಇಟ್. ಲೈಕ್ ತುಂಬಾ ಅವೇರ್ನೆಸ್ ಥ್ರೂ ಸೋಷಿಯಲ್ ಮೀಡಿಯಾ ಮುಖಾಂತರ ಆಗ್ಲಿ, ಆಪ್ ಮುಖಾಂತರ ಆಗ್ಲಿ, ಎಲ್ಲೆಲ್ಲಿ ಪ್ಲಾಟ್ಫಾರ್ಮ್ ಸಿಗುತ್ತೆ ಅವ್ರು ಮಾತಾಡ್ತಿದ್ರು, ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಸೊ ಅದೊಂದು ಕಾನ್ಸ್ಟೆಂಟ್ ಒಂದ್ ಪ್ರಯತ್ನ ಇದ್ದೇ ಇದೆ. ಅಂಡ್ ಫ್ಯಾನ್ಸ್ ಕೂಡ ಮಾಡ್ತಿದ್ದಾರೆ. ಪ್ಲಸ್ ಯಾರ್ಯಾರು ಪ್ರಜಾಕೀಯ ಪಕ್ಷ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರು ಸ್ಪ್ರೆಡ್ ಮಾಡ್ತಿದ್ದಾರೆ ಬೇರೆ ಕಡೆ. ಸೊ ಆ ತರ ಆಗ್ತಿದೆ ಆರ್ಗ್ಯಾನಿಕ್ ಆಗಿ. ಬಟ್ ನನ್ ಪರ್ಸನಲಿ ಅನ್ಸುತ್ತೆ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಇನ್ನೂ ಹೆಚ್ಚಾಗಿ ಅವೇರ್ನೆಸ್ ಬೆಳೆಸುತ್ತೆ ಇದ್ರ ಬಗ್ಗೆ. ಬಿಕಾಸ್ ಅವ್ರಿಗೆ ಎಲ್ರಿಗೂ ಗೊತ್ತು. ಆಮೇಲೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿದೆ. ಸೊ ಅವ್ರು ಒಳ್ಳೆ ಲೀಡರ್ ಆಗ್ತಾರೆ ಅಂತ. ಬಟ್ ಅದಕ್ಕೆ ಅವ್ರದ್ದು ಒಪ್ಪಿಗೆ ಬೇಕು, ಅವ್ರು ರೆಡಿ ಆಗಿರ್ಬೇಕು ಬರೋಕೆ. ಬಟ್ ಐ ಡೋಂಟ್ ನೋ, ಇವಾಗ ಐ ಥಿಂಕ್ ಲಾಸ್ಟ್ 2-3 months ಇಂದ ಮೇ ಬಿ ಅಂತ ಹೇಳ್ತಿದ್ದಾರೆ. ಎಸ್ ಮೇಡಮ್, ಈಗ ಇನ್ನೊಂದು ನಾವು ಇದು ಆಕ್ಚುಲಿ ಯಾಕಂತಂದ್ರೆ ಇದು ಕೂಡ ಲಕ್ಷಾಂತರ ಜನರ ಹೃದಯದಲ್ಲಿ ಇರುವಂತಹ ಪಕ್ಷ ಪ್ರಜಾಕೀಯ. ಯಾಕಂತಂದ್ರೆ ಉಪ್ಪಿ ಸರ್ದು ಈ ಪಕ್ಷ ಅಂದ ತಕ್ಷಣ ತುಂಬಾ ಜನ ಶಾಕ್ ಆಗ್ಬಿಟ್ಟಿದ್ರು. ಸೊ ಅವರು ಚಿತ್ರದಲ್ಲಿ ಡೈರೆಕ್ಷನ್ ಮಾಡದಂತೆ ಇಲ್ಲೂ ಕೂಡ ಏನಾದ್ರೂ ಒಂದು ಕಮಾಲ್ ಮಾಡ್ಬೋದಾ ಅಂತ ಅನ್ಕೊಂಡಿದ್ರು. ಬಟ್ ಇಲ್ಲಿ ಜನ ಕೈ ಹಿಡಿತಾ ಇದ್ದಾರೆ, ಇನ್ನು ಕೈ ಹಿಡಿಬೇಕಾಗಿದೆ. ಸೊ ಜನರಿಗೆ ಯಾವ ತರ ನಾವು ತಿಳುವಳಿಕೆಯನ್ನ ನೀಡಬಹುದು ಅಥವಾ ಜನರಿಗೆ ಯಾವ ತರ ಕರೆ ಕೊಟ್ರೆ ಜನರು ನಿಮ್ಮ ಪಕ್ಷಕ್ಕೆ ಇನ್ನು ಸೇರ್ಪಡೆ ಆಗ್ಬಹುದು? ಐ ಥಿಂಕ್ ಹೆಚ್ಚಾಗಿ ಅವೇರ್ನೆಸ್ ಬೆಳೆಸ್ಕೋಬೇಕು ಇದ್ರ ಬಗ್ಗೆ. ತುಂಬಾ ಜನ ಹತ್ರ ಫೋನ್ ಇಲ್ಲ, ಅವ್ರಿಗೆ ಹೇಗೆ ಗೊತ್ತಾಗತ್ತೆ. ಸೊ ದ ಓನ್ಲಿ ವೇ ಇಸ್ ಮೌತ್ ಪಬ್ಲಿಸಿಟಿ. ಒಬ್ರು ಇನ್ನೊಬ್ರಿಗೆ ಹೇಳ್ಬೇಕು ಆ ತರ. ಬಿಕಾಸ್ ಕ್ಯಾಶ್ಲೆಸ್ ಇರೋದ್ರಿಂದ ನಾವು ಸ್ಟ್ರೀಟ್ಸ್ ಅಲ್ಲಿ ನಿಂತ್ಕೊಂಡು ಪ್ರಚಾರ ಮಾಡಕ್ಕಾಗಲ್ಲ, ದೊಡ್ಡ ರ್ಯಾಲಿಗಳು ಮಾಡಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಟು ಗೋ ಆರ್ಗ್ಯಾನಿಕ್ಲಿ. ಸೊ ನಮ್ಮ ಕ್ಷೇತ್ರ ಬಗ್ಗೆ ನಾವು ತಿಳ್ಕೋಬೇಕು. ನಮ್ಮ ಕ್ಷೇತ್ರದಲ್ಲಿ ಪ್ರಜಾಕೀಯದಿಂದ ಯಾರು ಬರ್ತಿದ್ದಾರೆ, ಅವ್ರು ಏನೇನು ಪ್ರಾಮಿಸಸ್ ಕೊಡ್ತಿದ್ದಾರೆ. ಸೊ ಐ ಥಿಂಕ್ ಹೆಚ್ಚಾಗಿ ಜನ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರಲ್ಲಿನೇ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಸೊ ಎಲ್ಲರೂ ಆ ಅವೇರ್ನೆಸ್ ಬೆಳೆಸಿದ್ರೆ ಸಾಕು. ಆ್ಯಪ್ ಡೌನ್ಲೋಡ್ ಮಾಡು ಅಥವಾ ಆ್ಯಪ್ ಬಗ್ಗೆ ಇನ್ನೊಬ್ರಿಗೆ, ಯಾರ ಹತ್ರ ಫೋನ್ ಇಲ್ಲ ಅವ್ರಿಗೆ ಹೇಳಿದ್ರೆ ತಿಳಿಸ್ಬೇಕು. ಸೊ ಆ ರೀತಿ ಇದನ್ನ ಸ್ಪ್ರೆಡ್ ಆಗಿದ್ರೆ ಐ ಥಿಂಕ್ ಬಹುಶಃ ಹೆಚ್ಚಾಗಿ. ಅಂಡ್ ಅಟ್ ಒನ್ ಪಾಯಿಂಟ್ ಎಲ್ರಿಗೂ ಚೇಂಜ್ ಬೇಕು. ಐ ಥಿಂಕ್ ನಮ್ಮ ಬ್ಯಾಂಗ್ಳೂರಲ್ಲಿ ಒಂದಷ್ಟು ಸಮಸ್ಯೆಗಳೇ ಇದೆ. ರೋಡ್ ಟ್ರಾಫಿಕ್ ಆಗ್ಲಿ, ರೋಡ್ ಸಿಸ್ಟಮ್ ಆಗ್ಲಿ, ಈ ಕಸದ ಸಮಸ್ಯೆ ಆಗ್ಲಿ, ಗಾರ್ಬೇಜ್ ಡಂಪಿಂಗ್ ಸಮಸ್ಯೆ ಆಗ್ಲಿ, ಸ್ಟ್ರೀಟ್ ಲೈಟ್ ಸಮಸ್ಯೆ ಆಗ್ಲಿ, ಒಂದಷ್ಟು ತುಂಬಾ ವುಮೆನ್ ಸೇಫ್ಟಿ ಆಗ್ಲಿ ತುಂಬಾ ವರ್ಕ್ ಮಾಡಬೇಕು. ದೇರ್ ಲಾಟ್ ಆಫ್ ಥಿಂಗ್ಸ್ ದಟ್ ವಿ ಕ್ಯಾನ್ ವರ್ಕ್ ಆನ್. ಸೊ ಒಂದ್ ಗವರ್ಮೆಂಟ್ ಇಂದ ಒಂದ್ ಪ್ರಯತ್ನ ನಡೀತಿದೆ. ಸೊ ಇಟ್ಸ್ ಆಲ್ವೇಸ್ ಅ ಸೈಕಲ್. ಲೈಕ್ ಇನ್ನೊಂದು ಗವರ್ಮೆಂಟ್ ಬರುತ್ತೆ, ಅಲ್ಲಿ ಅವ್ರು ಯಾವ ರೀತಿ ಮಾಡ್ತಾರೆ, ಅದು ಸೂಟ್ ಆಗತ್ತಾ ನಮ್ಗೆ ಅಂತ ಒಂದು ಚಾನ್ಸ್ ಕೊಡಕ್ಕೆ, ಒಂದು ಚೇಂಜ್ಗೆ. ಸೊ ದಟ್ ಸಿಟಿಸನ್ಸ್ ಹ್ಯಾವ್ ಟು ವೋಟ್ ಫಾರ್ ದಟ್. ಓಕೆ ಮೇಡಮ್, ಅಂದ್ರೆ ಈಗ ಗ್ಯಾರಂಟಿ ಕೊಟ್ಟಿದ್ರಿಂದ ಎಲ್ಲೋ ಒಂದ್ ಕಡೆ ಸರ್ಗೆ ಹಿನ್ನಡೆ ಆಯ್ತಾ ಅಂತ? ಯಾಕಂತಂದ್ರೆ ಜನ ಒಂದ್ ಕಡೆ ಜನ ಮರಳು ಜಾತ್ರೆ ಮರಳು ಅನ್ನೋ ತರ ಆಗೋಯ್ತು ಕೆಲವೊಂದು ಗ್ಯಾರಂಟಿಗಳಿಂದ. ನಾವು ನೋಡ್ತಾ ಇದೀವಿ ಪಂಚ ಗ್ಯಾರಂಟಿ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಫ್ರೀ ಗ್ಯಾರಂಟೀಸ್ ಕೊಟ್ಬಿಟ್ಟು ಎಲ್ಲ ಒಂದು ಕಡೆ ಇವರ ಮಾತು ಸ್ವಲ್ಪ ಡೌನ್ ಆಯ್ತು, ಗ್ಯಾರಂಟಿಗಳ ಮಾತು ಮೇಲಾಯ್ತು. ಅಂದ್ರೆ ಜನ ಎಲ್ಲ ಒಂದ್ ಕಡೆ ಗ್ಯಾರಂಟಿಗಳಿಗೆ ಮರಳಾಗ್ಬಿಟ್ರಾ ಅಂತ. ಅವ್ರಿಗೆ ಜನ ಏನ್ ಇಂಪಾರ್ಟೆಂಟ್ ದೊಡ್ಡ ಪಿಕ್ಚರ್ ನೋಡ್ಬೇಕು. ಇವಾಗ ನಮ್ ಮನೆಗೆ ಮಾತ್ರ ರೈಸ್ ಬರ್ತಾ ಇದೆ, ನಮ್ಗೆ ಸೀರೆ ಬರ್ತಾ ಇದೆ, ಅದು ಇಂಪಾರ್ಟೆಂಟಾ? ಅಥವಾ ನಮ್ ಏರಿಯಾ ದೇಶ ಉದ್ಧಾರ ಆಗ್ಬೇಕು, ಅಥವಾ ಹೆಚ್ಚಾಗಿ ದೊಡ್ಡ ಸಿಚುವೇಶನ್ಸ್ ಚೇಂಜ್ ಆಗ್ಬೇಕು, ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ. ಸೊ ಅದೆಲ್ಲ ನೋಡಿದ್ರೆ ದಟ್ ಫಂಡಮೆಂಟಲಿ ಒಂದು ಚೇಂಜಸ್ ಬರ್ಬೇಕು ಅಂದ್ರೆ ಒಂದು ಪಾರ್ಟಿ ಬರ್ಬೇಕು, ಅಥವಾ ರೂಲ್ಸ್ ಚೇಂಜ್ ಆಗ್ಬೇಕು ಅಂದ್ರೆ ಅವ್ರು ವೋಟ್ ಹಾಕ್ಲೇಬೇಕು, ಕರೆಕ್ಟ್ ವ್ಯಕ್ತಿಗೆ ಹಾಕ್ಬೇಕಲ್ಲ. ಸೊ ಬರೀ ನಮ್ ಮನೆಗೆ ಬರ್ತಿದೆ ಅಂತ ನಾವು ಹಂಗೆ ಕೂತ್ಕೊಂಡ್ಬಿಟ್ರೆ ಫಸ್ಟ್ ಆಫ್ ಆಲ್ ಸೋಂಬೇರಿತನ ಸ್ಟಾರ್ಟ್ ಆಗ್ತದೆ. ಸೊ ಅದು ಅಲ್ಲದೆ ಐ ಥಿಂಕ್ ದಟ್ಸ್ ಅ ವೆರಿ ಅನ್ಫೇರ್ ವೇ ಆಫ್ ಬೀಯಿಂಗ್. ಬಿಕಾಸ್ ಹಲವಾರು ಕೆಲಸಗಳಿರುತ್ತೆ. ದೇಶ ಉದ್ಧಾರ, ಅಭಿವೃದ್ಧಿ ಆಗ್ಬೇಕು, ಸೇಫ್ಟಿ ಹೆಚ್ಚಾಗಿರ್ಬೇಕು. ದೇರ್ ಸೋ ಮೆನಿ ಥಿಂಗ್ಸ್ ದಟ್ ಹ್ಯಾವ್ ಟು ಚೇಂಜ್. ಎಸ್ ಮೇಡಮ್, ಸೇಫ್ಟಿ ಅಂದ ತಕ್ಷಣ ನಮಗೆ ವುಮೆನ್ಸ್ ಸೇಫ್ಟಿ ಅನ್ನೋದೇ ಇಲ್ಲ. ವುಮೆನ್ ಸೇಫ್ಟಿ, ರೋಡ್ಸ್, ಲೈಕ್ ಸ್ಟ್ರೀಟ್ ಲೈಟ್ಸ್ ತುಂಬಾ ಕಡಿಮೆ ಇದೆ. ನನ್ಗೆ ಅರ್ಥ ಆಗ್ತಾ ಇದೆ, ಪಾಪ್ಯುಲೇಷನ್ ಜಾಸ್ತಿ ಬೆಳೆದ್ಬಿಟ್ಟಿದೆ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ. ಅಂಡ್ ನಮ್ಗೆ ಇಷ್ಟು ಡೆವಲಪ್ಮೆಂಟ್ ಆಗತ್ತೆ, ಇಷ್ಟು ಜನ ಬಂದ್ಬಿಡುತ್ತೆ ಅಂತ ಅದಕ್ಕೆ ತಕ್ಕಂತ ಗ್ರೋತ್ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಇದು ಪ್ಲಾಂಟ್ ಸಿಟಿ ಅಲ್ಲ. ಹೌದು ಮ್ಯಾಮ್, ಅದೇ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಬಟ್ ಆದ್ರೂ ಇವಾಗ ಏನೋ ಮಾಡಕ್ ಆಗಲ್ಲ. ವಿ ಹ್ಯಾವ್ ಟು ಚೇಂಜ್ ದೋಸ್ ರೂಲ್ಸ್. ಅಂಡ್ ಜನ ಭಾಗವಹಿಸ್ಬೇಕು.
ಈವನ್ ಈ ಕಸದು ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ ಆಕ್ಚುಲಿ. ಎಲ್ಲಾ ಕಡೆ ಕಸ ಡಂಪ್ ಮಾಡೋದು, ಅದರಿಂದ ತುಂಬಾ ವೈರಲ್ ಗಳು ಸ್ಪ್ರೆಡ್ ಆಗಿದೆ. ಸೊ ಅದೆಲ್ಲ ರೆಗ್ಯುಲೇಟ್ ಮಾಡಬೇಕು. ದೇರ್ ಮೆನಿ ಥಿಂಗ್ಸ್ ದಟ್ ಹ್ಯಾವ್ ಟು ಬಿ ಡನ್ ಆಕ್ಚುಲಿ. ಓಕೆ. ಸೊ ಮೇಡಮ್, ಇನ್ನ ಈ ಡಿಟೆಕ್ಟಿವ್ ತೀಕ್ಷ್ಣ ಚಿತ್ರ ಈಗಾಗಲೇ ಒಂದು ಕಡೆ ಸೌಂಡ್ ಮಾಡ್ತೀರಾ, ಇದರಲ್ಲಿ ಕೇವಲ ಒಂದೇ ಪಾತ್ರನ ಅಥವಾ ಡ್ಯುಯಲ್ ಆಕ್ಟಿಂಗ್ ಮಾಡಿ? ಇಲ್ಲ, ಒಂದೇ ಪಾತ್ರ. ವಿಜಯ್ ಸೂರ್ಯ ಅವರು ಒಂದು ಕ್ಯಾಮಿಯೋ ಮಾಡಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ಅಂಡ್ ಅವಿನಾಶ್ ಅವರಿದ್ದಾರೆ, ಶ್ರೀಧರ್ ಅವರಿದ್ದಾರೆ. ನನ್ನ ಚಿಕ್ಕ ವಯಸ್ಸು ಪಾತ್ರ ಒಂದು ತುಳು ಆಕ್ಟ್ರೆಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಆಮೇಲೆ ಹಲವಾರು ಸಿಚುವೇಶನ್ ಆಗತ್ತೆ ಮೂವಿನಲ್ಲಿ. ಸೊ ರೋಬೋ ಗಣೇಶ್ ಆಕ್ಟ್ ಮಾಡಿದ್ದಾರೆ ಒಂದು ಒಂದು ಕ್ಯಾಮಿಯೋ ರೋಲ್ ನಲ್ಲಿ. ಸೊ ಇಟ್ಸ್ ಅ ವೆರಿ ವೆಲ್ ಕಾಸ್ಟೆಡ್ ಫಿಲ್ಮ್. ತುಂಬಾ ಹೊಸಬ್ರು ಕೂಡ ಇದ್ದಾರೆ, ಅವ್ರು ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ಅವ್ರು ಆಡಿಷನ್ಸ್ ಮಾಡಿದ್ರು ಅಂಡ್ ಕ್ಯಾರೆಕ್ಟರ್ಗೆ ತಕ್ಕಂತ ಕಾಸ್ಟ್ ಮಾಡಿದ್ದಾರೆ, ರಿಹರ್ಸಲ್ಸ್ ಎಲ್ಲ ಮಾಡಿ. ಸೊ ಎವ್ರಿಬಡಿ ಇಸ್ ಪರ್ಫಾರ್ಮ್ ರಿಯಲಿ ವೆಲ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯಾಮ್, ಇನ್ನ ಈಗ ಒಂದ್ ಕಡೆ ಏನಂತಂದ್ರೆ ಹಳಬರಿಗೆ ಎಲ್ಲೋ ಒಂದ್ ಕಡೆ ಅವಕಾಶ ಸಿಗ್ತಾ ಇಲ್ಲ ಮೇಡಮ್. ನೀವು ಇಂಡಸ್ಟ್ರಿನ ನೋಡಿದ್ದೀರಾ, ಇಂಡಸ್ಟ್ರಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ತುಂಬಾ ಜನ ಹಳಬರಿಗೆ ಹೆಂಗ್ ಆಗ್ತಿದಾರೆ ಅಂದ್ರೆ ವಾಶ್ ಔಟ್ ಆಗ್ತಾ ಇದಾರೆ. ಹೌದಾ? ತುಂಬಾ ಜನ ನಂಗೆ ಗೊತ್ತಾಗ್ತಾ ಇಲ್ಲ. ಹೌದಾ? ಹೌದು. ಏನಂತಂದ್ರೆ ಹಳಬರಿಗೂ ಅವಕಾಶ ಸಿಗ್ಲಿ. ಸೊ ಈಗ ಹೆಂಗಾಗ್ತಿದೆ ಮೇಡಮ್, ತುಂಬಾ ಜನ ನಮ್ಗೆ ಇಂಟರ್ವ್ಯೂ ಬರೋರು ಒಂದು 10 ರಿಂದ 15 ಜನ ಅಂದ್ರೆ ಅವರಿಗೆ ತಿನ್ನೋಕು ಊಟ ಇಲ್ಲ, ಏನಿಲ್ಲ, ಮನೆಗಳಿಲ್ಲ. ಸೊ ಪಾಪ ಒಂದೇ ಒಂದು ಅವಕಾಶ ಕೊಟ್ರೆ ಸಾಕು, ಅಟ್ಲೀಸ್ಟ್ ನಮ್ಗೊಂದು ಗೌರವಧನ ಸಿಕ್ಕರೆ ಸಾಕು ಅಂತ ವೇಟ್ ಮಾಡುವಂತ ಎಷ್ಟೋ ಜನ ಇದ್ದಾರೆ ಮೇಡಮ್. ಸೊ ಅಂತವ್ರಿಗೆ ಅವಕಾಶ ಸಿಗ್ಲಿ ಅನ್ನೋದು ನಮ್ಮ ಅನಿಸಿಕೆ. ನೀವೇನ್ ಹೇಳ್ತೀರಾ? ಖಂಡಿತ ಎಲ್ರಿಗೂ ಸಿಗ್ಬೇಕು. ನಂಗೆ ಈ ವಿಷಯ ಅಷ್ಟೊಂದು ಗೊತ್ತಿಲ್ಲ. ಬಟ್ ಐ ಥಿಂಕ್ ಕೋವಿಡ್ ಟೈಮ್ ಅಲ್ಲಿ ನಾವು ಒಂದು ಪ್ರಯತ್ನ ಪಟ್ಟಿದೀವಿ ದಟ್ ಎವ್ರಿಬಡಿ, ತುಂಬಾ ಜನಕ್ಕೆ ಕೆಲಸ ಇರ್ಲಿಲ್ಲ. ಸೊ ಒಂದು ಎಲ್ರಿಗೆ ಒಂದು ಬೇಸಿಕ್ ಥಿಂಗ್ಸ್ ವಿತ್ ಡಿಗ್ನಿಟಿ ಸಿಗ್ಲಿ ಅಂತ ಒಂದು ನಮ್ಮ ಫೌಂಡೇಶನ್ ಕಡೆಯಿಂದ ಒಂದು ಪ್ರಯತ್ನ, ತುಂಬಾ ಜನ ಅದಕ್ಕೆ ಕೈ ಜೋಡಿಸಿದ್ರು. ಸೊ ಈ ತರ ಇದ್ರೆ ಖಂಡಿತ ನಾವು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಬೇಕು. ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲಿ ಒಂದು ಮೀಟಿಂಗ್ ಮಾಡೋಣ, ಎಲ್ಲ ದೊಡ್ಡವ್ರನ್ನ ಬಂದು, ದೊಡ್ಡ ಪ್ರೊಡ್ಯೂಸರ್ಸ್, ದೊಡ್ಡ ಹೀರೋಸ್ ನ ಬಂದೆಲ್ಲ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿ ಖಂಡಿತ ಅವ್ರಿಗೆ ಹೆಲ್ಪ್ ಮಾಡೋ ತರ ಒಂದು ಖಂಡಿತ ನಾವು ಮಾಡೋಣ ಅಂತ ನನ್ನ ಅನಿಸಿಕೆ. ಸೊ ಇಫ್ ದೇ ಶುಡ್ ಬ್ರಿಂಗ್, ಅವರೆಲ್ಲ ಬರ್ಬೇಕಲ್ಲ, ಬರ್ತಾರೆ ಮೇಡಮ್. ಇಲ್ಲ, ಆಕ್ಚುಲಿ ನಾನು ತುಂಬಾ ಜನ ಇಂಟರ್ವ್ಯೂ ಮಾಡಿದೀನಿ. ಅಂಡ್ ಆಲ್ಸೋ ಅವ್ರದ್ದು ಹೆಂಗಿದೆ ಅಂದ್ರೆ ಪರಿಸ್ಥಿತಿ, ಪಾಪ ಒಂದೊತ್ತು ಊಟ ಮಾಡಕ್ಕೆ ಅಥವಾ ನೆಲೆ ಇಲ್ಲ ಅಂದ್ರೆ ಒಂದು ಬಾಡಿಗೆ ಕಟ್ಟೋಕು ಕೂಡ ಕಷ್ಟ ಆಗ್ತಿದೆ. ತುಂಬಾ ಜನ ಇದಾರೆ ಅಂದ್ರೆ ದೊಡ್ಡ ದೊಡ್ಡ ಆಕ್ಟರ್ ಗಳ ಜೊತೆ ಆಕ್ಟಿಂಗ್ ಮಾಡಿರುವಂತವ್ರೆ ಆತರ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ಸೊ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಬಾಯಲ್ಲಿ ಮಾತು ಕೇಳಿ. ಖಂಡಿತ ಸಿ, ನಾವು ಒಂದು ದೊಡ್ಡ ಫ್ಯಾಮಿಲಿ ತರ ಖಂಡಿತ ಲೈಕ್ ನಮ್ಗೆ ಎಷ್ಟ್ ಆಗತ್ತೆ, ಎವ್ರಿಬಡಿ ಇಸ್ ಡೂಯಿಂಗ್ ದೇರ್ ಬಿಟ್. ಬಟ್ ನಮ್ಗೆ ಕೆಲವು ವಿಷಯಗಳು ಗೊತ್ತಾಗಲ್ಲ, ಅಥವಾ ನಮ್ಗೆ ಆಕ್ಚುಲಿ ಸ್ವಲ್ಪ ಒಗ್ಗಟ್ಟು ಬೇಕು ಇಂಡಸ್ಟ್ರಿನಲ್ಲಿ ನಂಗೆ ಅನ್ಸುತ್ತೆ. ಸೊ ಖಂಡಿತ ಲೈಕ್ ನಾವು ಎವ್ರಿ ಮಂತ್ ಮೀಟ್ ಆಗ್ಬೇಕಂತ ನನ್ಗೆ ಒಂದು ಅನ್ಸುತ್ತೆ. ಲೈಕ್ ಅಟ್ಲೀಸ್ಟ್ ಒಂದು ಮೀಟಿಂಗ್ ಮಾಡಿ, ಅಟ್ಲೀಸ್ಟ್ ಕೆಲವರು ತುಂಬಾ ಇಂಪಾರ್ಟೆಂಟ್ ಪೀಪಲ್ ಇಂಡಸ್ಟ್ರಿನಲ್ಲಿ ಹೂ ಕ್ಯಾನ್ ಟೇಕ್ ಡಿಸಿಷನ್ಸ್ ಅಬೌಟ್ ಥಿಂಗ್ಸ್ ಲೈಕ್ ದಿಸ್. ಸೊ ಯಾವ ರೀತಿ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಂತ ಖಂಡಿತ ನಾವು ಮಾಡ್ಬೋದು ಅದು. ಎಸ್, ತುಂಬಾ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ಸೊ ಇನ್ನ ಕೊನೆಯದಾಗಿ ಡಿಟೆಕ್ಟಿವ್ ತೀಕ್ಷ್ಣದ ಬಗ್ಗೆ ಹಾಗೆ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಅಂಡ್ ಡಿಟೆಕ್ಟಿವ್ ತೀಕ್ಷ್ಣ August 7ನೇ ತಾರೀಕು ಚಿತ್ರಮಂದಿರದಲ್ಲಿ ಹೋಗಿ ನೋಡಿ. ಒಂದು ಹೊಸ ಪ್ರಯತ್ನ, ಒಂದು ಒಳ್ಳೆ ಕ್ವಾಲಿಟಿ ಮೂವಿ. ಫಸ್ಟ್ ಟೈಮ್ ಫೀಮೇಲ್ ಡಿಟೆಕ್ಟಿವ್ ಮೂವಿ ಕನ್ನಡದಲ್ಲಿ ಮಾಡಿದೀವಿ. ಸೊ ಹೇಗೆ ನೀವು ಇಂಗ್ಲಿಷ್ ಮೂವೀಸ್ ನ ಸಪೋರ್ಟ್ ಮಾಡ್ತೀರಾ, ಸ್ಪೈಡರ್ ಮ್ಯಾನ್ ನಮಗೆ ಸಪೋರ್ಟ್ ಮಾಡಿ. ಬಿಕಾಸ್ ಹೆಚ್ಚಾಗಿ ಕನ್ನಡ ಮೂವೀಸ್ ಬರ್ಬೇಕು. ಎಲ್ರಿಗೂ ಗೊತ್ತಿದೆ ದಟ್ ಸಿಂಗಲ್ ಸ್ಕ್ರೀನ್ಸ್ ತುಂಬಾ ಕ್ಲೋಸ್ ಆಗ್ತಿದೆ. ಸೊ ಆಡಿಯನ್ಸ್ ಥಿಯೇಟರ್ಸ್ ಗೆ ಬಂದ್ ಮೂವೀಸ್ ನೋಡಿ ಸಪೋರ್ಟ್ ಮಾಡಿದ್ರೇನೆ, ಇಲ್ಲಾಂದ್ರೆ ನೆಕ್ಸ್ಟ್ ಜನರೇಷನ್ ಗೆ ಸಿಂಗಲ್ ಥಿಯೇಟರ್ಸ್ ಇರಲ್ಲ. ಸೊ ಬರೀ ಮಲ್ಟಿಪ್ಲೆಕ್ಸಸ್ ಅಲ್ಲಿ ನೋಡ್ಬೇಕಾಗತ್ತೆ. ಸೊ ಸಿಂಗಲ್ ಸ್ಕ್ರೀನ್ಸ್ ಉಳಿಸ್ಬೇಕಂದ್ರೆ ನೀವು ಸಿನಿಮಾ ಸಪೋರ್ಟ್ ಮಾಡ್ಬೇಕು. ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಬರ್ಬೇಕಂದ್ರೆ ಕೂಡ ನೀವು ಸಿನಿಮಾ ಸಪೋರ್ಟ್ ಮಾಡ್ಬೇಕು. ಕನ್ನಡ ಅಭಿಮಾನಿಯಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ. ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ನಾನು ಹೇಳ್ತಾ ಇದ್ದೆ, August 7ನೇ ತಾರೀಕು ಡಿಟೆಕ್ಟಿವ್ ತೀಕ್ಷ್ಣ ರಿಲೀಸ್ ಆಗ್ತಾ ಇದೆ. ಕನ್ನಡಿಗರೆಲ್ಲರೂ ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಿ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ನಮ್ಮ ಸ್ಪೀಡ್ ನ್ಯೂಸ್ ವತಿಯಿಂದಲೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಇದಾಗಿತ್ತು ಇವರೆಗಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.